ಆತ್ಮೀಯ H16 ನ್ಯೂಸ್ ಅರ್ಥಾತ್ ತೇಚಿತರಾಮ್ ನ್ಯೂಸ್ನ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು, ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. 20 ಜನದಲ್ಲಿ 8 ಜನ ರಿಪೋರ್ಟ್ ಮಾಡಿಕೊಂಡ್ರು, ಮತ್ತೆ 2 ಜನ ಮತ್ತೆ ರಿಸೈನ್ ಮಾಡಿ ಹೋಗಿದ್ದಾರೆ. ಹೀಗಾಗಿ ಆ ಕಡೆ ಡಾಕ್ಟರ್ಗಳು ಕೊರತೆ ಇರೋದು ನಮ್ಮ ಗಮನದಲ್ಲಿದೆ. ಏನು ಆದಷ್ಟು ಬೇಗ ಡಾಕ್ಟರ್ಗಳು ಹಾಕ್ತಕ್ಕಂಥ ಕೆಲಸನೂ ಮಾಡ್ತಾರೆ. ಸರ್ಕಾರದ ಕಾರ್ಯಕ್ರಮ ಯಥಾವತ್ತಾಗಿ ಎಲ್ಲ ಕಡೆ ಏನು ನಡೀತಾ ಹಾಗೆ ಅಲ್ಲೂ ಕಾರ್ಯಕ್ರಮಗಳು, ಇಲಾಖೆ ಕಾರ್ಯಕ್ರಮಗಳು ನಡೀತಾ ಇದೆ. 400 ಜನ KPSC ಕೊಟ್ಟಿದ್ದೀವಿ, ಅದು ಆಯ್ಕೆ ನಿಧಾನ ಆಗುತ್ತೆ ಅಂತ ಹೇಳಿ ಕಾಂಟ್ರಾಕ್ಟ್ ಬೇಸ್ ಮೇಲೆ 400 ಜನ ತಗೊಂಡು ಎಲ್ಲ ಆಸ್ಪತ್ರೆ ಹಾಕ್ಬೇಕು ಅಂತ ಹೇಳಿ ಸರ್ಕಾರ ಮಾಡಿದ್ವಿ. ಇದು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ತಗೊಂಡಿರ್ತಕ್ಕಂಥದ್ದು. ಅವ್ರ ಮೇಲೆ ಕ್ರಮ ತಗೊಳಕ್ಕಾಗಲ್ಲ ನಾವು. ಅದ್ರ 360 ರಿಪೋರ್ಟ್ ಅದರಲ್ಲಿ ವಿಶೇಷವಾಗಿ ಆ ಕಡೆನೇ ಗಮನ ಕೊಟ್ಟಿದ್ವಿ. ಹಾಗೆ ನಮ್ಮ ಶಾಸಕರು ಹೇಳ್ತಾ ಇದ್ರು ಬಹಳ ಕೊರತೆ ಇದೆ ಅಂತೇಳಿ. 20 ಜನ ಹಾಕಿದ್ರಲ್ಲಿ ಹೋಗಲಿಲ್ಲ. ಕೊರತೆ ಇರೋದು ನಾನು ವಿವರ ಹೇಳಿದ್ದೀನಿ. ಆದಷ್ಟು ಶೀಘ್ರದನ್ನ ಅದರಲ್ಲಿ ಈಗ 700 ಜನ ನಾವೀಗ ಮುಂದೆ ಏಪ್ರಿಲ್ ತಿಂಗಳಿಂದ 7 ಡಿ ಗ್ರೂಪ್ ತಗೋತಾ ಇದ್ದೀವಿ. ಹೆಚ್ಚಿನ ಹಾಕೊಡ್ತೀವಿ. ಡಾಕ್ಟರ್ ಆದಂಗೆ ನೀವು ಕೊಟ್ಟಿರೋ ವರದಿ ಅಂತ ನಾನು ತಿಳ್ಕೊಳ್ತೇನೆ. ಅವರೇನಾದ್ರೂ ನನಗೆ ತಪ್ಪು ವರದಿ ಕೊಟ್ಟಿದ್ದು ನಿಜವಾಗಿ ಹಿಂದಿನ ಸಮಿತಿಯಲ್ಲಿ ವಿಲೇ ಆಗಿಲ್ಲ ಅನ್ನುವುದಾದ್ರೆ ಮತ್ತೆ ಪುನರುಚ್ಚಾರ ಮಾಡ್ತೇನೆ. ಯಾಕಂದ್ರೆ ಸ್ಪಷ್ಟತೆ ಇರಬೇಕು. ಏನೇನೋ ನಾನು ಹೇಳುವಂತಹದ್ದು ತಪ್ಪು ಅರ್ಥ ಆಗಬಾರ್ದು. ಹಿಂದೆ ಸಮಿತಿಯಲ್ಲಿ ಆಗಲಿ AC ಲೆವೆಲ್ ಆಗಲಿ ಇವು ವಿಲೇವಾರಿ ಆಗಿಲ್ಲ. ಸಮಿತಿನೂ ವಿಲೇ ಮಾಡಿಲ್ಲ, AC DC ವಿಲೇ ಮಾಡಿಲ್ಲ. ಈ ಅರ್ಜಿಗಳನ್ನ ಪರಿಗಣಿಸೇ ಇಲ್ಲ ಅನ್ನುವುದಾದ್ರೆ ಖಂಡಿತ ಅವರಿಗೆ ಹಕ್ಕಿದೆ. ಆದರೆ ಪರಿಗಣಿಸಿ ತಿರಸ್ಕಾರ ಆಗಿದ್ದಲ್ಲಿ ನಾನು ಅವುಗಳಿಗೆ ಪುನರ್ಜನ್ಮ ಕೊಡ್ಲಿಕ್ಕೆ ನನಗೆ ಸರ್ಕಾರಕ್ಕೆ ಅಧಿಕಾರ ಇರುವುದಿಲ್ಲ. ಅದು ಬಾಧಿತರಾದಂತ ಅರ್ಜಿದಾರರು ಮೇಲ್ಮನವಿಯನ್ನ ಸಲ್ಲಿಸಬಹುದು. ಮೇಲ್ಮನವಿಯ ಆಧಾರದ ಮೇಲೆ ಕಾನೂನು ಪ್ರಕಾರವಾಗಿ ಅವರಿಗೆ ಮರುಪರಿಶೀಲನೆ ಮಾಡಬಹುದು. ಪ್ರತ್ಯೇಕ ಹಾಸ್ಟೆಲ್ ಆದರೂ ಒಂದು ತೆಗೆಯುವಂತ ಕೆಲಸವನ್ನ ತಾವು ಮಾಡಬೇಕು ಅಂತ ಹೇಳಿ ನಾನು ನಿಮ್ಮ ಮುಖಾಂತರ ಅವರಿಗೆ ಒತ್ತಾಯ ಮಾಡ್ತೀನಿ. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಮಂತ್ರಿ ಆದ್ಮೇಲೆ ಒಂದು ಸರ್ವೆನ ಮಾಡಿ ಎಲ್ಲದರಲ್ಲೂ ಏನಾಗಿದೆ ಅಂತೆ, ಜೈನ್ ಸಮಾಜ ಅಂದ್ರೆ ಬರೀ ರಾಜಸ್ಥಾನದಿಂದ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಬರೀ 4 ಲಕ್ಷ ಇದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲರ ಗಮನದಲ್ಲಿರೋದು. ನಾನು ಬಂದಾದ್ಮೇಲೆ ಸರ್ವೆ ಮಾಡಿದಾದ್ಮೇಲೆ ಟೋಟಲ್ ಜೈನ್ ಸಮಾಜ 20 ಲಕ್ಷ ಜೈನ್ ಸಮಾಜ ಇದೆ. ಈ ರಾಜಸ್ಥಾನದಿಂದ ಬಂದಿರೋದು ಎಲ್ಲ ಸಿಟಿ ಸರೌಂಡಿಂಗ್ ಅಲ್ಲಿ 4,75,000 ಜೈನ್ ಸಮಾಜ ಇದೆ. ಬೆಳಗಾಂ, ಹುಬ್ಳಿ, ಧಾರವಾಡ ಸರೌಂಡಿಂಗ್ ಅಲ್ಲಿ ಅವ್ರು ಕನ್ನಡ ಸ್ಪೀಕಿಂಗ್ ಜೈನ್ ಅಂತಾರೆ, ದಿಗಂಬರ್ ಜೈನ್ ಅಂತಾರೆ. ಅವರು ಕನಿಷ್ಠ ಇಲ್ಲಾಂದ್ರೆ ಒಂದು 15 ಲಕ್ಷ ಜನ ಇದ್ದಾರೆ. ಈಗ ಬೆಳಗಾಂ ಕ್ಷೇತ್ರದಲ್ಲೇ ಜಾಸ್ತಿ ಇರೋದು. ಹಾಗಾಗಿ ನನ್ನ ಗಮನದಲ್ಲಿ ಬಂದಾದ್ಮೇಲೆ ನಾನು ಮುಖ್ಯಮಂತ್ರಿಗಳಿಗೆ ನಾನು ಆಲ್ರೆಡಿ ಪ್ರಪೋಸಲ್ ಇಟ್ಟಿದ್ದೀನಿ. ನಾನು ಈ ಸಪರೇಟ್ ಬೋರ್ಡ್ ಆಗ್ಬೇಕಂತ ಆದಷ್ಟು ಬೇಗ ಅದ್ ಮಾಡಕ್ ನಾವು ಪ್ರಯತ್ನ ಮಾಡ್ತೀವಿ. ನಾವು ಈ ಕುರಿತಂತೆ ಮಾನ್ಯ ಗೃಹ ಸಚಿವರು ಸದನದಲ್ಲಿರುವಂತಹ ಸಂದರ್ಭದಲ್ಲಿ ದಯಮಾಡಿ ಸ್ಪಷ್ಟೀಕರಣ. ಮಾನ್ಯ ಅಧ್ಯಕ್ಷರೇ, ಇದು ಈ ವಿಷಯ ಕೇಂದ್ರ ಸರ್ಕಾರದ ಸ್ವಾಮ್ಯದಲ್ಲಿ ಇರ್ತಕ್ಕಂಥದ್ದು. ಡೈರೆಕ್ಟರ್ ಆಫ್ ಇಂಟೆಲಿಜೆನ್ಸು, ರೆವಿನ್ಯೂ ಇಂಟೆಲಿಜೆನ್ಸು ನಮಗೆ ಬರೋದಿಲ್ಲ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೂಡ ನಮಗೆ ಅಡ್ಮಿನಿಸ್ಟ್ರೇಟಿವ್ ಇದರಲ್ಲಿ ಬರೋದಿಲ್ಲ. ಹಾಗಂತ ಹೇಳಿ ಇಲ್ಲಿ ಸ್ಮಗ್ಲಿಂಗ್ ಆಗಿಲ್ಲ ಅಥವಾ ಅವರು ಯಾರೋ ಗೋಲ್ಡ್ ತಂದಿಲ್ಲ ಅದೆಲ್ಲ ನಾವೇನು ಹೇಳಕ್ ಹೋಗೋದಿಲ್ಲ. ಆದರೆ ಈಗಾಗಲೇ ನಮಗೇನು ಯಾವುದೇ ಮಾಹಿತಿ ಇಲ್ಲ. ರಾಜ್ಯ ಸರ್ಕಾರಕ್ಕೆ DRIನವರಾಗಲಿ ಅಥವಾ ಈಗ CBI ಕೊಟ್ಟಿದ್ದೇವೆ ಅಂತ ಹೇಳಿ ಪತ್ರಿಕೆಯಲ್ಲಿ ಬಂದು ನಮಗೇನು ಕಮ್ಯುನಿಕೇಶನ್ಸ್ ಇಲ್ಲ. ಸಾಮಾನ್ಯವಾಗಿ ಸರ್ಕಾರಕ್ಕೆ CBI ಕೊಡ್ತಕ್ಕಂಥದ್ದಕ್ಕೆ ಪರ್ಮಿಷನ್ಗೆ ಬರ್ಕೊಳ್ತಾರೆ. ಅದೊಂದು ಪ್ರೊಸೀಜರ್ ಅಲ್ಲಿದೆ, ಅದು ಕೂಡ ಮಾಡಿಲ್ಲ. ನಾನು ಕೇಂದ್ರದ ಜೊತೆನೂ ಕೂಡ ಸಂಪರ್ಕದಲ್ಲಿದ್ದೇನೆ. ಕೇಂದ್ರಕ್ಕೂ ಕೂಡ ನಾನು ಅವ್ರ ಜೊತೆ ಪತ್ರಗಳು ಬರೆದಿದ್ದೇನೆ. ಈ ಥರ ಈ ಡ್ರಗ್ಸಿನ ಒಂದು ವಿಚಾರದಲ್ಲಿ ನಾವು, ಯಾಕಂದರೆ ಅನೇಕ ಇಂಥ ಡ್ರಗ್ ಕಂಪನಿಗಳಿರುವಂಥದ್ದು ಬೇರೆ ಬೇರೆ ರಾಜ್ಯಗಳಲ್ಲಿ, ಅದರ ಬಗ್ಗೆ ಹೆಚ್ಚು ಗಮನ ಕೊಡಬೇಕು. ನಮ್ಮ ಎಲ್ಲ ರಾಜ್ಯಗಳು ರಾಷ್ಟ್ರ ಮಟ್ಟದಲ್ಲೂ ಕೂಡ ಸೇರಿ ಒಟ್ಟಾರೆ ನಾವು ಕೆಲಸ ಮಾಡಬೇಕು ಅಂತ ಹೇಳಿದ್ದೀನಿ. ಆಮೇಲೆ ಇನ್ನೊಂದೇನು ಹೇಳಿದೆ, ಇದನ್ನು ಏನು ಪರೀಕ್ಷೆ ಮಾಡುವಂಥದ್ದು, ವಿಶ್ಲೇಷಣೆಗಳನ್ನು ತಗೊಂಡು ಪರೀಕ್ಷೆ ಮಾಡ್ತಕ್ಕಂಥದ್ದು ಕೂಡ ಹೆಚ್ಚಿನ ನಮ್ಮ ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟು ಕಾರ್ಯಗತ ಆಗಿದೆ. ಎಲ್ಲ ಕಡೆ ನಾವು ಟೆಸ್ಟ್ ಮಾಡಿಸ್ತಾ ಇದ್ದೀವಿ ಮತ್ತು ಆ ಟೆಸ್ಟ್ ರಿಪೋರ್ಟ್ಗಳನ್ನು ಸಾರ್ವಜನಿಕರಿಗೆ ಗೊತ್ತಾಗಬೇಕು ಅಂತ. ಟ್ರ್ಯಾಕ್ ಬೇಸಿಸ್ ಮೇಲೆ ತಗೊಂಡೆ, ಅವ್ರು ಹೋಗ್ಲಿಲ್ಲ ಅಂದ್ರೆ ಅವ್ರ ಮೇಲೆ ಏನು ಕ್ರಮ ಆಗುತ್ತೆ ಅಂತಾರೆ. ನಿಮ್ಮ ಸಲಹೆ ಅಲ್ಲ, ಏನ್ ಅವರು
ಏನ್ ಕ್ರಮ ತೆಗೆದುಕೊಂಡ ಅಂತವ್ರನ್ನ ಯಾಕೆ ನೇಮಕ ಮಾಡ್ತೀರಾ? ನೇಮಕ ಮಾಡೋವಾಗೆ ಕಾಂಟ್ರಾಕ್ಟ್ ಬೇಸಿಸ್ ತಗೊಂಡೋಗ ಅವೆಲ್ಲ ಬರ್ಸ್ಕೊಂಡು ಏನೇನಿದೆಯೋ ಅವ್ರ ಹತ್ರ ಅಫಿಡವಿಟ್ ಎಲ್ಲ ತಗೊಳ್ಬೇಕು. ಇಲ್ಲ ಅವ್ರು ಮಾಡಿಲ್ಲ ಅಂದ್ರೆ ಬೇರೆಯವ್ರನ್ನಾದ್ರೂ ನೇಮಕ ಮಾಡಿ ಅಲ್ಲಿಗೆ ಕಳಿಸ್ಬೇಕು ಅಲ್ವಾ? ಎರಡಾದ್ರೂ ಅದ್ಬಿಟ್ಟು ನಾನು ಏನ್ ಮಾಡ್ಲಿ? ಕಾಂಟ್ರಾಕ್ಟ್ ಬೇಸಿಸ್ ಅಂದ್ರೆ ಏನು ಗ್ರಿಪ್ ಇರಲ್ಲ, ಸಂಬಳ ಕೊಡಲ್ವ ಅವ್ರು? ಏನು ಓಸಿಯಾಗಿ ಬರ್ತಾರೆ ಅವರು? ಸಂಬಳ ತಾನೇ ಕೊಡೋದು. ಕೊಡ್ಬೇಕಾದ್ರೆ ಅವ್ರ ಮೇಲೆ ಗ್ರಿಪ್ ಇಟ್ಕೊಂಡೇ ನಾವು ತರೋದು. ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ಬೇಕಾದಷ್ಟು ಜನ 16 ವರ್ಷ ಕೆಲಸ ಮಾಡಿದ್ದಾರೆ. ಅವ್ರನ್ನೆಲ್ಲ ಸರ್ಕಾರದ ಒಂಥರ ಪಾರ್ಟಿ ಸಾವಿರ ಅಂತೇಳಿ ಕೇಳಿದ್ವಿ ದುಡ್ಡು ಜಾಸ್ತಿ ಏನು ನಮ್ಮ ಲೈಬ್ರರಿಗೆಲ್ಲ. ಒಂದೇ ಒಂದು ನಿಮಿಷ ರವಿ ಅಂತ ಮುಗಿಸ್ಬಿಡ್ತೀನಿ. ಯಾಕೆಂದ್ರೆ ಅವರು ಶಾಲೆಗೆ ಹೋಗಿದ್ದೆ ಮಾನ್ಯ ಅಧ್ಯಕ್ಷ, ಅಲ್ಲಿ ಏನಾಗಿದೆ ಅಡ್ಮಿಷನ್ ಜಾಸ್ತಿ, ಅಕ್ಕಪಕ್ಕದವ್ರೆಲ್ಲ ಬರ್ತಾರೆ. ಈಗ ಬುಕ್ ಕಮ್ಮಿ ಕೊಟ್ಟರೆ 5,000-6,000 ರೂಪಾಯಿ ಸಾಲದಿಲ್ಲ ಅಂತ ಹೇಳಿ ಅದನ್ನೇನಾದರೂ ನಾವು ಮಕ್ಕಳ ಸಂಖ್ಯೆ ಮತ್ತು ಆ ಶಾಲೆ ಸ್ಟ್ರೆಂತ್ ಏನಿದೆ ಮತ್ತು ಆ ವಿಸ್ತರಣೆ ಏನಿದೆ ಅದನ್ನು ನೋಡಿಕೊಂಡು ಸಮ್ ಮೊಡಾಲಿಟಿ ವಿಲ್ ವರ್ಕೌಟ್ ಸೊ ದಟ್ ಮಕ್ಕಳಿಗೆ ಅನುಕೂಲ ಆಗ್ತಕ್ಕಂಥ ತೀರ್ಮಾನಗಳನ್ನು ಜಾಸ್ತಿ ಹೊರೆ ಬಂದರೂ ಕೂಡ ಅದು ಕರೆಕ್ಟಾಗಿ ಅವರಿಗೆ ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.